ಸ್ನೇಹಿತರೆ ನಮಸ್ಕಾರ. ಭಾರತದ ರಾಜಕೀಯ ಇತಿಹಾಸದಲ್ಲಿ ಆರ್ಎಸ್ಎಸ್ ಸದಾ ಚರ್ಚೆಯ ಕೇಂದ್ರಬಿಂದು. ಇಂದಿಗೂ ತಮ್ಮ ವಿರೋಧಿಗಳ ಟೀಕೆಗೆ ಉತ್ತರಿಸದೆ ಸದಾ ತನ್ನ ಕೆಲಸದಿಂದಲೇ ವಿರೋಧಿಗಳಿಗೆ ಉತ್ತರ ಕೊಡುವುದು ಆರ್ಎಸ್ಎಸ್ನ ವಿಶೇಷತೆ. ಯಾವ ನೆಹರು ಆರ್ಎಸ್ಎಸ್ ಅನ್ನು 1948ರಲ್ಲಿ ನಿಷೇಧಿಸಿದ್ದರೋ ಅದೇ ನೆಹರು ಆರ್ಎಸ್ಎಸ್ ಅನ್ನು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸುವುದಕ್ಕೆ ವಿಶೇಷವಾದಂಥ ಆಹ್ವಾನ ಕೊಟ್ಟು ಕರೆದಿದ್ರು ಅಂದರೆ ನೀವು ನಂಬಲೇಬೇಕು. ಭಾರತದ 2ನೇ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸ್ವತಃ ಆರ್ಎಸ್ಎಸ್ನ ಸಹಾಯವನ್ನು ಕೇಳಿದ್ರು ಅನ್ನುವ ವಿಚಾರ ನಿಮಗೆ ಗೊತ್ತಾ? ಇತಿಹಾಸದ ಈ ಮಹತ್ವದ ಘಟನೆಗಳನ್ನು ನಿಮಗೆ ಪರಿಚಯಿಸುವ ಕೆಲಸವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. 1962 ಚೀನಾ ಭಾರತದ ಬೆನ್ನಿಗೆ ಇರಿದು ಹಠಾತ್ ದಾಳಿ ಮಾಡಿತ್ತು. ನಮ್ಮ ಸೈನಿಕರು ಗಡಿಯಲ್ಲಿ ತಾಯ್ನಾಡಿನ ರಕ್ಷಣೆಗಾಗಿ ಪ್ರಾಣ ಪಣಕ್ಕಿಟ್ಟು ಹೋರಾಡ್ತಿದ್ರು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿತ್ತು. ಈ ಕಠಿಣ ಸಮಯದಲ್ಲಿ ದೇಶದ ಒಳಗಿನ ಭದ್ರತೆ ಮತ್ತು ಸೇನೆಗೆ ಹಿನ್ನೆಲೆಯಾಗಿ ಬೆಂಬಲವನ್ನು ಕೊಟ್ಟಿದ್ದು ಆರ್ಎಸ್ಎಸ್ ಸ್ವಯಂ ಸೇವಕರು. ಪ್ರಾಣದ ಹಂಗನ್ನು ತೊರೆದು ಗಡಿಯ ಬಂಕರ್ಗಳವರೆಗೂ ತೆರಳಿ ಸೈನಿಕರಿಗೆ ಬಿಸಿ ಬಿಸಿಯಾದಂಥ ಆಹಾರ ನೀರನ್ನು ತಲುಪಿಸಿದ್ದು ಇದೇ ಆರ್ಎಸ್ಎಸ್ ಸ್ವಯಂ ಸೇವಕರು. ರೈಲ್ವೆ ನಿಲ್ದಾಣಗಳಲ್ಲಿ ಹಗಲಿರುಳು ನಿಂತು ಸೇನಾ ಟ್ರೂಪ್ಗಳಿಗೆ ಸಹಾಯವನ್ನು ಮಾಡಿದರು. ಗಾಯಗೊಂಡ ಸೈನಿಕರಿಗೆ ದೇಶದಾದ್ಯಂತ ಸಾವಿರಾರು ಸ್ವಯಂ ಸೇವಕರು ರಕ್ತದಾನ ಮಾಡೋದಕ್ಕೆ ಸರತಿ ಸಾಲಿನಲ್ಲಿ ನಿಂತರು. ಒಂದು ಕಾಲದಲ್ಲಿ ಆರ್ಎಸ್ಎಸ್ ಅನ್ನು ಕಟುವಾಗಿ ದ್ವೇಷಿಸಿ ನಿಷೇಧಿಸಿ ಅದರ ಸಿದ್ಧಾಂತವನ್ನು ಯಾವತ್ತೂ ದ್ವೇಷ ಮಾಡ್ತಿದ್ದಂಥ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರಿಗೆ ಅವತ್ತಿನ ದಿನ ಬೆಂಗಾವಲಾಗಿ ನಿಂತಿದ್ದು ಇದೇ ಆರ್ಎಸ್ಎಸ್ ಸ್ವಯಂ ಸೇವಕರು. ಆರ್ಎಸ್ಎಸ್ ಮಾಡಿದ ಈ ನಿಸ್ವಾರ್ಥ ಸೇವೆಯನ್ನು ಕಂಡು ಪ್ರಧಾನಿ ನೆಹರು ಪ್ರಭಾವಿತರಾದರು. ಅವರು 1963 ಜನವರಿ 26ರಂದು ಗಣರಾಜ್ಯೋತ್ಸವದ ಪೆರೇಡ್ನಲ್ಲಿ ಭಾಗವಹಿಸೋದಕ್ಕೆ ಆರ್ಎಸ್ಎಸ್ ಸಂಘಟನೆಗೆ ವಿಶೇಷವಾದಂಥ ಆಹ್ವಾನವನ್ನು ಕೊಟ್ಟರು. ಕೇವಲ 24 ಗಂಟೆಗಳ ಅತ್ಯಂತ ಕಡಿಮೆ ಅವಧಿಯ ನೋಟಿಸ್ ಸಿಕ್ಕರೂ ಕೂಡ ಸುಮಾರು 3,500 ಆರ್ಎಸ್ಎಸ್ ಸ್ವಯಂ ಸೇವಕರು ತಮ್ಮ ಪೂರ್ಣ ಗಣವೇಶದಲ್ಲಿ ಅಂದರೆ ಬಿಳಿ ಶರ್ಟು ಕಾಕಿ ಚಡ್ಡಿ ಧರಿಸಿ ಕೈಯಲ್ಲಿ ಲಾಠಿ ಹಿಡಿದು ದೆಹಲಿಯ ರಾಜಪಥ್ನಲ್ಲಿ ಶಿಸ್ತುಬದ್ಧವಾಗಿ ಪಥಸಂಚಲನವನ್ನು ನಡೆಸಿದರು. ಸಂಘದ ಸ್ವಂತ ಬ್ಯಾಂಡ್ ಮತ್ತು ಘೋಷ್ ದೇಶಭಕ್ತಿಯ ರಾಗಗಳನ್ನು ನುಡಿಸುತ್ತಾ ಸಾಗಿದಾಗ ಇಡೀ ರಾಜಪಥವೇ ಅವತ್ತು ಬೆರಗಾಗಿ ನೋಡಿತು. ನೆಹರು ಅವರೇ ಆರ್ಎಸ್ಎಸ್ನ ಶಕ್ತಿಯನ್ನು ದೇಶದ ನಾಗರಿಕ ಶಕ್ತಿಯ ಸಂಕೇತವಾಗಿ ಅಂದು ಜಗತ್ತಿಗೆ ಪರಿಚಯಿಸಿದರು. ಇತಿಹಾಸ ಇಷ್ಟಕ್ಕೆ ಮುಗಿಲಿಲ್ಲ. 1965ರಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಿದಾಗ ಅಂದಿನ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ದೇಶದ ಆಂತರಿಕ ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಆರ್ಎಸ್ಎಸ್ನ ಸಹಾಯವನ್ನು ಕೋರುತ್ತಾರೆ. ಶಾಸ್ತ್ರೀಜಿಯವರು ಸಂಘದ ಸಿದ್ಧಾಂತದ ಬಗ್ಗೆ ನೆಹರು ಅವರಂತೆ ಯಾವುದೇ ವೈರತ್ವವನ್ನು ಹೊಂದಿರೋದಿಲ್ಲ. ರಾಷ್ಟ್ರೀಯ ಬಿಕ್ಕಟ್ಟಿನ ಸಮಯದಲ್ಲಿ ಸಂಘದ ಅಂದಿನ ಸರಸಂಘ ಚಾಲಕರಾದ MS ಗೋಳ್ವಾಲ್ಕರ್ ಅವರೊಂದಿಗೆ ನಿರಂತರವಾದಂಥ ಸಮಾಲೋಚನೆಯನ್ನು ಅವರು ನಡೆಸ್ತಾ ಇದ್ರು. ಪ್ರಧಾನಮಂತ್ರಿಯಾಗಿದ್ದ ಶಾಸ್ತ್ರೀಜಿಯವರು ಅಂದಿನ ಆರ್ಎಸ್ಎಸ್ ಸರಸಂಘ ಚಾಲಕರಾಗಿರುವಂತಹ MS ಗೋಳ್ವಾಲ್ಕರ್ ಅರ್ಥಾತ್ ಗುರೂಜಿ ಅವರಿಗೆ ತುರ್ತು ಕರೆಯನ್ನು ಮಾಡಿ ಸಹಾಯವನ್ನು ಕೋರುತ್ತಾರೆ. ಯುದ್ಧ ಘೋಷಣೆಯಾದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸಹಾಯವನ್ನು ಬೇಡಿದ ತಕ್ಷಣ ಗುರೂಜಿಯವರು ದೇಶದಾದ್ಯಂತ ಇರುವ ಎಲ್ಲ ಸ್ವಯಂ ಸೇವಕರಿಗೆ ಕರೆ ಕೊಟ್ಟರು. ದೇಶದ ರಕ್ಷಣೆಗಾಗಿ ಸರ್ಕಾರದೊಂದಿಗೆ ಭಿನ್ನಾಭಿಪ್ರಾಯವನ್ನು ಮರೆತು ಸಂಪೂರ್ಣವಾಗಿ ಸಹಕರಿಸಿ ಎನ್ನುವ ಮನವಿ ಮಾಡಿದ್ರು. ಗಾಯಗೊಂಡವರಿಗೆ ಮತ್ತು ನಿರಾಶ್ರಿತರಿಗೆ ಸಹಾಯ ಹಸ್ತ ಚಾಚಿ ಎನ್ನುವ ಆದೇಶವನ್ನು ಹೊರಡಿಸಿದ್ರು. ಪಾಕಿಸ್ತಾನಿ ಯುದ್ಧ ವಿಮಾನಗಳು ಭಾರತದ ನಗರದ ಮೇಲೆ ಬಾಂಬ್ ದಾಳಿ ಮಾಡಬಹುದಾದ ಭೀತಿ ಇತ್ತು. ಈ ಹಿನ್ನೆಲೆಯಲ್ಲಿ ಬ್ಲ್ಯಾಕ್ಔಟ್ ಅಂದರೆ ರಾತ್ರಿಯ ವೇಳೆ ನಗರದ ದೀಪಗಳನ್ನು ಆರಿಸುವ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜನ ಪಾಲಿಸಬೇಕಾಗಿತ್ತು. ಜನರನ್ನು ಸುರಕ್ಷಿತ ಬಂಕರ್ಗಳಿಗೆ ಕರೆದೊಯ್ಯುವುದು, ಪ್ರಥಮ ಚಿಕಿತ್ಸೆ ನೀಡುವುದು, ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸುವುದು ಇವೆಲ್ಲವುಗಳನ್ನು ಮಾಡಿದ್ದು ಅವತ್ತು ಸಂಘದ ಕಾರ್ಯಕರ್ತರು. ಹಳ್ಳಿಗಳಿಗೆ ತೆರಳಿ ಸಂಘದ ಕಾರ್ಯಕರ್ತರು ಈ ಕೆಲಸವನ್ನು ಮಾಡ್ತಾರೆ. ಆದರೆ ಇತಿಹಾಸವನ್ನು ಸಹಾಯವನ್ನು ಎಲ್ಲರೂ ಕೂಡ ಮರೀತಾರೆ. ಮನುಷ್ಯನ ಸಹಜ ಗುಣ ಅದು. ಆದರೆ ಆರ್ಎಸ್ಎಸ್ನ ಇತಿಹಾಸ ದೇಶದ ಪ್ರಮುಖ ಕಠಿಣ ಸಂದರ್ಭಗಳಲ್ಲಿ ಆರ್ಎಸ್ಎಸ್ ಯಾವ ರೀತಿಯಾಗಿ ದೇಶದ ಪರವಾಗಿ ನಿಂತಿತ್ತು, ಕಾಂಗ್ರೆಸ್ ನಾಯಕರ ಬೆನ್ನಿಗೆ ನಿಂತಿತ್ತು ಅನ್ನೋದನ್ನು ಗಮನಿಸಬೇಕು. ಇವತ್ತಿನ ರಾಜಕಾರಣದಲ್ಲಿ ಆರ್ಎಸ್ಎಸ್ ಮತ್ತು ಕಾಂಗ್ರೆಸ್ನ ನಡುವೆ ಎಷ್ಟೇ ಸೈದ್ಧಾಂತಿಕ ಜಗಳಗಳಿರಬಹುದು, ರಾಜಕೀಯ ವಾದ ವಿವಾದಗಳಿರಬಹುದು, ಆದರೆ ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದಾಗ ಒಂದಂತೂ ಸ್ಪಷ್ಟ. ದೇಶಕ್ಕೆ ಸಂಕಟ ಬಂದಾಗ, ಗಡಿಯಲ್ಲಿ ಯುದ್ಧಗಳು ನಡೆದಾಗ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ದೇಶಕ್ಕಾಗಿ ಒಂದಾಗಿ ನಿಲ್ಲುವ ಶಕ್ತಿ ಭಾರತಕ್ಕಿದೆ ಅಂತ ನೆಹರು, ಶಾಸ್ತ್ರಿ ಮತ್ತು ಆರ್ಎಸ್ಎಸ್ ಸ್ವಯಂ ಸೇವಕರು ಅವತ್ತೇ ಸಾಬೀತುಪಡಿಸಿದರು. ಇತಿಹಾಸದ ಈ ರೋಚಕ ಪುಟದ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.